ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಇವಾಗ ಹೋಗ್ತಾ ಇರೋದು ವೈನಾಡ್ನ 45 ಕಿಲೋಮೀಟರ್ ದೂರದಲ್ಲಿರೋ ಅಂಥ ಮಹಾವಿಷ್ಣು ತಿರುನೆಲ್ಲಿ ಟೆಂಪಲ್ ಅಂತ. ಈ ಟೆಂಪಲ್ ಇರೋದು ಕರ್ನಾಟಕ ಮತ್ತು ಕೇರಳ ಗಡಿನಾಡಿನ ಬ್ರಹ್ಮಗಿರಿ ಬೆಟ್ಟದ ಮೇಲ್ಭಾಗದಲ್ಲಿದೆ. ಈ ದೇವಸ್ಥಾನವು 3000 ವರ್ಷಗಳ ಹಳೆಯ ದೇವಾಲಯವಾಗಿದೆ. ಇಲ್ಲಿನ ಬಹುಮುಖ್ಯ ದೇವರಾದ ವಿಷ್ಣುವಿನ ವಿಗ್ರಹವನ್ನು ಸ್ವತಃ ಬ್ರಹ್ಮನೇ ಪ್ರತಿಷ್ಠಾಪನೆ ಮಾಡಿರೋದು ಅನ್ನೋಂಥ ಪ್ರತೀತಿ ಕೂಡ ಇದೆ. ಶಿವನಿಗೆ ಸಮರ್ಪಿತವಾದ ಗುಹಾ ಮಂದಿರ ಕೂಡ ಇಲ್ಲಿದೆ. ಆದ್ದರಿಂದ ಇಲ್ಲಿನ ಜನರು ತ್ರಿಮೂರ್ತಿಗಳ ಸಂಗಮ ಆದಂಥ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಇಲ್ಲಿದ್ದಾರೆ ಅಂತೇಳಿ ನಂಬ್ತಾರೆ. ಈ ದೇವಾಲಯದ ಪಕ್ಕದಲ್ಲಿ ಒಂದು ಹರಿಯುವ ನದಿಗೆ ಪಾಪ ನಿವಾಸಿನಿ ಅಂತ ಕೂಡ ಕರೀತಾರೆ. ಅಲ್ಲಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಬಂದು ನಮ್ಮ ಪೂರ್ವಜರಿಗೆ ಪಿಂಡ ಬಿಡೋದ್ರಿಂದ ಪಾಪ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಇಷ್ಟು ವಿಶೇಷತೆ ಹೊಂದಿರೋ ಅಂಥ ದೇವಾಲಯಕ್ಕೆ ನಾವು ವಯನಾಡಿಗೆ ಹೋಗದೇ ಇದ್ದರೆ ಹೆಂಗೆ? ಆದ ಕಾರಣ ನಾವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಪೂಜೆ ಏನು ಮಾಡಲ್ಲ, ಅರ್ಚನೆ ಮಾಡಿಸ್ಕೊಂಡು ಈ ಥರ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಬರೋ ಅಂಥದ್ದು. ನಮಗೆ ಏನು ಬೇಕೋ ಅದನ್ನು ಪ್ರೇಯರ್ ಮಾಡಿಕೊಂಡು ದೀಪ 2 ದೀಪ 4 ದೀಪ ನಮ್ಗೆ ಎಷ್ಟು ನಾವು ತೊಗೊಂಡಿರ್ತೀವೋ ಹಚ್ಬಿಟ್ಟು ಬರೋದು. ನಾವು ಹಚ್ಬಿಟ್ಟು ಬಂದು ಏನು ಕೇಳ್ಕೊತೀವೋ ಅದು ನೆರವೇರುತ್ತೆ ಅನ್ನೋಂಥದ್ದು. കേരളദവർ ಯಾವ ರೀತಿ ದೇವ್ರನ್ನ ನಂಬ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ക്ഷേത്രം എന്ന് പറഞ്ഞു കഴിഞ്ഞാൽ നമ്മൾ നമ്മളെ മാതാവ് പിതാവ് മരണപ്പെട്ട് കഴിഞ്ഞാൽ അവർക്ക് വേണ്ടുന്ന കർമ്മങ്ങൾ ചെയ്യാനുള്ള സ്ഥലമാണ് ഇത് പ്രധാനമായിട്ട്. ആണോ? ഇവിടെ പൂജകൾ എങ്ങനെ? പൂജ ചെയ്യുന്നത് നമ്മൾ നക്ഷത്രവും പേരും പറഞ്ഞിട്ട് അകത്ത് പോയിട്ട് പൂജ ചെയ്യാം. പ്രധാനം അച്ഛനും അമ്മയും മരണപ്പെട്ടാൽ അവർക്ക് വേണ്ടുന്ന 1 വർഷം കഴിഞ്ഞിട്ട് അമ്മ ചില കർമ്മങ്ങൾ ചെയ്തിട്ട് ഇവിടെ വന്നിട്ട് വലിയ അർപ്പിക്കും. അപ്പോൾ അവർ ആത്മാവിനെ ഇവിടെ ഏറ്റിട്ട്. ಥ್ಯಾಂಕ್ ಯು ಅಚ್ಚ. ಓಕೆ. ನಮ್ಮ ಪೂರ್ವಜರು ಅಂದರೆ ಅಪ್ಪ ಅಮ್ಮ ಯಾರ ಎಕ್ಸ್ಪೈರ್ಡ್ ಆಗಿದ್ರೂ 1 ವರ್ಷದಲ್ಲಿ ಅವರದ್ದು ಎಲ್ಲ ಕಾರ್ಯಗಳನ್ನ ಮುಗಿಸಿ ಬಂದು ಇಲ್ಲಿ ಪಿಂಡ ಪ್ರದಾನ ಮಾಡೋದ್ರಿಂದ ಅವರಿಗೆ ಮೋಕ್ಷ ದೊರೆಯುತ್ತೆ ಅನ್ನೋವಂಥದ್ದು ಇವರ ನಂಬಿಕೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿನೇ ಪ್ರಸಾದ ಇತ್ತು ತೊಗೊಂಬಿಟ್ಟು ಹೋಗೋಣ ಯಾವ ಥರ ಇರುತ್ತೆ ಕೇರಳದಲ್ಲಿ ಅಂತೇಳಿ ಹೋಗಿದ್ವಿ. ಸೇಮ್ ಅದು ಏನು ಹೆಸ್ರಲ್ಲಿ ಕರೀತಾರೆ ಗೊತ್ತಿಲ್ಲ. ನಮ್ಮದು ಉಪ್ಪಿಟ್ಟು ಥರನೇ ಇರುತ್ತೆ, ಅಂದರೆ ತರಕಾರಿ ಏನೂ ಹಾಕಿರಲ್ವಲ್ಲ ಆ ಥರ ಉಪ್ಪಿಟ್ಟು, ಮತ್ತು ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ, ಆಮೇಲೆ ಟೀ, ಒಂದು ಫ್ರೆಶ್ ಟೀ ಬೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ. ಅದಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಸ್ವಲ್ಪ ಎಲ್ಲರೂ ಲೈಟಾಗಿ ಪ್ರಸಾದನ ತಿಂದ್ಕೊಂಡು ದರ್ಶನ ಅಂತೂ ನೀಟಾಗಾಯಿತು. ಮುಗಿಸ್ಕೊಂಡು ನೆಕ್ಸ್ಟು ಹೊರಟ್ವಿ.
ಇನ್ನು ಹೊರಗಡೆ ಬರೋ ಅಷ್ಟರಲ್ಲಿ ಎಷ್ಟು ಬಿಸಿಲು ಅಂತೀರಾ. ಅರ್ಲಿ ಮಾರ್ನಿಂಗೇ ಹೋಗಿದ್ವಿ. ನಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಮನೆಯವರು ಫುಲ್ಲು ಬಿಸಿಲಿರೋದ್ರಿಂದ ಬೇಗ ಬಂದುಬಿಟ್ಟು ರಿಟರ್ನ್ ಬಂದು ಅವ್ರು ಸ್ಲಿಪ್ಪರ್ ಕೊಟ್ಬಿಟ್ಟು ಪಾಪ ಅವ್ರು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನಾವು ಅರ್ಲಿ ಮಾರ್ನಿಂಗೇ ಎದ್ದು ನಮ್ಮ ಆಂಟಿ ಪಲಾವ್ ಮಾಡ್ಕೊಂಡಿದ್ರು. ಅದು ನಾವು ಟಿ ಟಿಲಿ ಇಟ್ಕೊಂಡು ಹೋಗಿದ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಬರ್ತಾ ಇನ್ನೇನು ಮಾಡೋದು, ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಅಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅದು ತೊಗೊಂಬಂದಿರೋದು ಸ್ವಲ್ಪ ಲೈಟಾಗಿ ತಿನ್ಕೊಂಡ್ಬಿಟ್ಟು ಹೊರಟ್ಬಿಡೋಣ ಅಂತೇಳಿ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಕಾಮಿಡಿ ಏನು ಅಂತ ಹೇಳಿದ್ರೆ, ಆನೆ ಇದ್ದಾವೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ನಮ್ಗೆ ಅದು ಗೊತ್ತಿಲ್ಲದೆ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ತಿನ್ಕೊಂಡು ಕೂತಿದ್ದೀವಿ. ಬರೋ ರೋಡ ವೆಹಿಕಲ್ಗಳವರೆಲ್ಲ ಆಕ್ಷನ್ ಮಾಡ್ತಾಯಿದ್ದಾರೆ. ಏನು ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಆಮೇಲೆ ನೋಡಿದ್ರೆ ಬೋರ್ಡ್ ನೋಡಿದ್ವಿ. ಇಲ್ಲ ചേച്ചി ഇപ്പൊ കഴിക്കണം. ബ്രേക്ക്ഫാസ്റ്റ് റെഡി ആയിട്ടുണ്ട് ചേട്ടാ, ഇപ്പൊ കഴിക്കണം. റെഡി ആക്കും. പുറത്തുനിന്ന് നമുക്ക് അയ്യാ ഒത്തിരി പേരുണ്ടല്ലോ ചേച്ചി, നമുക്ക് അത് അതുകൊണ്ട് ನಮ್ಮ ವಿಲ್ಲಾ ಪಕ್ಕದಲ್ಲೇ ತುಂಬ ರೆಸಿಡೆನ್ಷಿಯಲ್ ಮನೆಗಳಿದ್ವಲ್ಲ, ಅಲ್ಲಿ ನನಗೆ ಸ್ವಲ್ಪ ಕೇರಳ ಇದು ಮಲಯಾಳಂ ಬರೋದ್ರಿಂದ ಸ್ವಲ್ಪ ಎಲ್ಲ 2 ಡೇಸಲ್ಲಿ ಕ್ಲೋಸ್ ಆಗಿ ಹೋಗಿದ್ರು. ಅವರು ಅದು ವಾಟರ್ ಆ್ಯಪಲ್ಲಿ ಇತ್ತಲ್ವ, ಅದನ್ನು ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಫೋರ್ಸ್ ಮಾಡಿ ಅವರೇನೆ ಕಿತ್ಬಿಟ್ಟು ಕೊಟ್ಟರು. ತೊಗೊಂಬಂದ್ವಿ. 1-2 ಜಾಕ್ ಫ್ರೂಟು ಕೊಟ್ಟರು. ಬಂದ್ವಿ ರಿಟರ್ನ್ ಬರೋ ಟೈಮಲ್ಲಿ. ನೆಕ್ಸ್ಟ್ ನಮ್ಮ ಪಯಣ ಇನ್ನು ಬ್ಯಾಂಗ್ಳೂರು ಕಡೆ ಇತ್ತಲ್ವ, ಅಂದಿವೆ ಹಂಗೆ ನಂಜುಂಡೇಶ್ವರ ಟೆಂಪಲ್ಗೆ ಹೋಗೋಣ. ಸಂಜೆ ಆಗಿತ್ತಲ್ವ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಕೈ ಮುಕ್ಕೊಂಡು ಹೋದರೆ ಆಯಿತು ಅಂಥೇಳಿ ಹೋಗ್ತಾಯಿದ್ದೀವಿ. ನಾವು ನಂಜುಂಡೇಶ್ವರ ಟೆಂಪಲ್ಗೆ ಯಾವತ್ತೂ ಈವ್ನಿಂಗ್ ಟೈಮ್ ಬಂದಿರಲಿಲ್ಲ. ಚಾಮುಂಡೇಶ್ವರ ಟೆಂಪಲ್ಗೆ ಹೋಗಬೇಕಾದ್ರೆ ಬಂದ್ಬಿಟ್ಟು ಹೋಗ್ತಾಯಿದ್ವಿ. ಮಾರ್ನಿಂಗ್ ಟೈಮೇ ಯೂಶ್ವಲಾಗಿ ಯಾವಾಗ್ಲೂ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಂಜುಂಡೇಶ್ವರಕ್ಕೆ ಬಂದೇ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಅಮ್ಮನವರ ಟೆಂಪಲ್ಗೆ ಹೋಗ್ತಾಯಿದ್ವಿ. ಸಂಜೆ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು. ತುಂಬ ಚೆನ್ನಾಗಿತ್ತು. ಫ್ರೆಶ್ಶು ಹೂವು, ಅಲ್ಲಿ ಲೈಟಿಂಗ್ಸು ಗೋಪುರದಲ್ಲೆಲ್ಲ ವ್ಯೂ ಅಂತೂ ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ತಣ್ಣನೆ ಗಾಳಿ. 3 ಡೇಸು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ವಿ. 2 to 3 ಡೇಸು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಯರ್ಲಿ ಒನ್ಸು ನಾವು ಹಿಂಗೆ ಫ್ಯಾಮಿಲಿ ಟ್ರಿಪ್ಪು ಹೋಗ್ತಾ ಇರ್ತೀವಿ. ಬಟ್ಟು ಫಸ್ಟು ಸೇರೋವಾಗ ತುಂಬ ಖುಷಿ. ನೆಕ್ಸ್ಟ್ ಆಮೇಲೆ ಎಲ್ಲರೂ ಡಿಸ್ಪ್ಯಾಚ್ ಆಗಿ ಹೋಗೋ ಟೈಮಲ್ಲಿ ಎಲ್ರಿಗೂ ಬೇಜಾರು. ಇಷ್ಟ ಆಗಿತ್ತು ನಮ್ಮ 2 to 3 ಡೇಸ್ ವೈನಾಡ್ ಟ್ರಿಪ್ಪು. ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ನೆಕ್ಸ್ಟು ಯಾವಾಗಾದರೂ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು. ಆಲ್ಮೋಸ್ಟ್ ಒಂದು 25 to 30 ಮೆಂಬರ್ಸ್ ಇದ್ದೀವಿ ಅನಿಸುತ್ತೆ. ನನ್ನ ಮನೆ ಕಡೆಯೂ ತುಂಬ ಮೆಂಬರ್ಸ್ ಇದ್ದೀವಿ. ಹಸ್ಬೆಂಡ್ ಮನೆ ಕಡೆಯಲ್ಲೂ ತುಂಬ ಜನ ಇದ್ದಾರೆ. ನೋಡೋಣ, ಯಾವಾಗಾದರೂ ಫ್ಯಾಮಿಲಿ ಇಂಟ್ರೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಒಳಗಡೆ ಅಲೋ ಇರಲ್ಲ. ಎಲ್ಲಿನವರೆಗೂ ವಿಡಿಯೋ ಬರುತ್ತೆ ಅಲ್ಲಿವರೆಗೂ ಅಪ್ಲೋಡ್ ಮಾಡ್ತೀನಿ.
ಇಷ್ಟಾಗಿತ್ತು ನಮ್ಮ ಕಂಪ್ಲೀಟ್ ವಯನಾಡ್ ಟ್ರಿಪ್ಪು. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಮುಂಬರುವ ವ್ಲಾಗ್ಗೆ ಸಪೋರ್ಟ್ ಮಾಡಿ, ಹೀಗೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.